ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ನರ್ವಸ್ ಸಿಸ್ಟಮ್ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ. ಓಕೆ, ಸೊ ಇಂಟ್ರೊಡಕ್ಷನ್ ಆಫ್ ನರ್ವಸ್ ಸಿಸ್ಟಮ್. ಸೊ ಫಸ್ಟ್ ನೋಡೋಣ ಡೆಫಿನೇಷನ್. ನರ್ವಸ್ ಸಿಸ್ಟಮ್ ಅಂದ್ರೆ ಏನು? ದಿ ನರ್ವಸ್ ಸಿಸ್ಟಮ್ ಈಸ್ ಹೈಲಿ ಆರ್ಗನೈಸ್ಡ್. ಹೌದು ಸರ್, ಇಟ್ ಈಸ್ ಹೈಲಿ ಆರ್ಗನೈಸ್ಡ್ ಅಂಡ್ ಕಾಂಪ್ಲೆಕ್ಸ್ ನೆಟ್ವರ್ಕ್. ಇದೇನಿದೆ? ಹೈಲಿ ಆರ್ಗನೈಸ್ಡ್ ಅಂಡ್ ಕಾಂಪ್ಲೆಕ್ಸ್ ನೆಟ್ವರ್ಕ್ that coordinate and regulate bodily functions. ಓಕೆ, ಸೊ ನರ್ವಸ್ ಸಿಸ್ಟಮ್ ಏನಿದೆ ಸರ್, ಹೈಲಿ ಆರ್ಗನೈಸ್ಡ್ ಸ್ಟ್ರಕ್ಚರ್ ಇದೆ. ಓಕೆ, ಕಾಂಪ್ಲೆಕ್ಸ್ ನೆಟ್ವರ್ಕ್ ಇದೆ. ಅದು ಏನ್ ಮಾಡುತ್ತೆ ಸರ್? ಕೋಆರ್ಡಿನೇಟ್ ಅಂಡ್ ರೆಗ್ಯುಲೇಟ್ ಬಾಡಿ ಫಂಕ್ಷನ್ಸ್. ಓಕೆ, ಸೊ ನಮ್ಮ ಬಾಡಿ ಫಂಕ್ಷನ್ಸ್ ಅನ್ನ ಇದು ಏನ್ ಮಾಡುತ್ತೆ ಸರ್? ರೆಗ್ಯುಲೇಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಅಂಡ್ ಕೋಆರ್ಡಿನೇಟ್ ಮಾಡುತ್ತೆ. ಕೋಆರ್ಡಿನೇಟ್ ಮೀನ್ಸ್ ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್. ಸೊ ನೀವು ಏನ್ ಟಚ್ ಮಾಡ್ಬೇಕಂತ ಹೋಗ್ತೀರಾ ಅದೇ ಟಚ್ ಮಾಡ್ತೀರಾ. ಓಕೆ, ಸೊ ಎಕ್ಸಾಂಪಲ್ ನೀವು ಏನ್ ಡ್ರಾ ಮಾಡ್ಬೇಕಂತ ಹೋಗ್ತಾ ಇದ್ದೀರಾ ಅದೇ ಡ್ರಾ ಮಾಡ್ತೀರಾ. ನೀವು ಏನ್ ರೈಟ್ ಅಂದ್ರೆ ಬರಿಬೇಕಂತೀರಾ ಅದೇ ನೀವು ಪೇಪರ್ ಮೇಲೆ ಬರಿತೀರಾ. ಓಕೆ, ಸೊ ಅದು ಅಂದ್ರೆ ಏನು? ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್. ಸೊ ಇದು ಏನ್ ಮಾಡ್ತಾ ಇದೆ? ಕೋಆರ್ಡಿನೇಟ್ ಮಾಡ್ತಾ ಇದೆ, ನಿಮ್ ಬಾಡಿಯನ್ನ ಕೋಆರ್ಡಿನೇಟ್ ಮಾಡ್ತಾ ಇದೆ ಅಂಡ್ ನಿಮ್ ಬಾಡಿ ಫಂಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ಓಕೆ, ಸೊ ನಿಮ್ ಬಾಡಿ ಫಂಕ್ಷನ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಸರ್? ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅಥವಾ ನಾವು ಏನಂತ ಹೇಳ್ಬೋದು, ನರ್ವಸ್ ಸಿಸ್ಟಮ್ ಏನ್ ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ನರ್ವಸ್ ಸಿಸ್ಟಮ್ ಇಸ್ ಹೈಲಿ ಆರ್ಗನೈಸ್ಡ್ ಅಂಡ್ ಕಾಂಪ್ಲೆಕ್ಸ್ ನೆಟ್ವರ್ಕ್ ದಟ್ ಕೋಆರ್ಡಿನೇಟ್ ಅಂಡ್ ರೆಗ್ಯುಲೇಟ್ ಬಾಡಿಲಿ ಫಂಕ್ಷನ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ. ಇಟ್ ಎನೇಬಲ್ಸ್ ಕಮ್ಯುನಿಕೇಶನ್ ಬಿಟ್ವೀನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ಹೌದು ಸರ್, ಇದು ಏನ್ ಮಾಡುತ್ತೆ? ಇದು ಕಮ್ಯುನಿಕೇಟ್ ಮಾಡುತ್ತೆ. ಓಕೆ, ಸೊ ನರ್ವಸ್ ಸಿಸ್ಟಮ್ ಏನ್ ಮಾಡ್ತಾ ಇದೆ? ಕಮ್ಯುನಿಕೇಟ್ ಮಾಡ್ತಾ ಇದೆ. ಎಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದೆ ಸರ್? ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ ಜೊತೆ ಇದು ಏನ್ ಮಾಡ್ತಾ ಇದೆ? ಕಮ್ಯುನಿಕೇಟ್ ಮಾಡ್ತಾ ಇದೆ. ಎಕ್ಸಾಂಪಲ್, ನಿಮ್ಗೊಂದು ಮಸ್ಕಿಟೋ ಬೈಟ್ ಮಾಡ್ತು. ಏನಾಯ್ತು ಸರ್? ಮೊಸ್ಕಿಟೋ ಬೈಟ್ ಮಾಡಿದ್ರೆ, ಸೊ ಅದು ಯಾವುದೇ ಪಾರ್ಟ್ ಅಲ್ಲಿ ಆಗ್ಲಿ ನಿಮ್ಗೆ ಏನ್ ಬರ್ತಾ ಇದೆ? ಪೇನ್ ಫೀಲ್ ಆಗ್ತಾ ಇದೆ. ಏನಾಗ್ತಾ ಇದೆ? ಪೇನ್ ಫೀಲ್ ಆಗ್ತಾ ಇದೆ. ಅಂದ್ರೆ ಅರ್ಥ ಏನು? ಆ ಪಾರ್ಟ್ ಜೊತೆ ನಿಮ್ ಬ್ರೈನ್ ಏನಿದೆ? ಕನೆಕ್ಟೆಡ್ ಇದೆ. ಓಕೆ, ಸೊ ಏನ್ ಮಾಡ್ತಾ ಇದೆ? ಇಟ್ ಕಮ್ಯುನಿಕೇಟ್ ಎನೇಬಲ್ ದಿ ಕಮ್ಯುನಿಕೇಶನ್ ಬಿಟ್ವೀನ್ ಡಿಫರೆಂಟ್ ಪಾರ್ಟ್ ಆಫ್ ದಿ ಬಾಡಿ ಥ್ರೂ ಎಲೆಕ್ಟ್ರಿಕಲ್ ಅಂಡ್ ಕೆಮಿಕಲ್ ಸಿಗ್ನಲ್ಸ್. ಹೌದು ಸರ್, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಲ್ಲಿರ್ತವೆ ಅಂಡ್ ಕೆಮಿಕಲ್ ಸಿಗ್ನಲ್ಸ್ ಇಲ್ಲಿರ್ತವೆ. ಸೊ ನೆಕ್ಸ್ಟ್ ನಾವು ಓದೋಣ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಅದೆಲ್ಲ ಏನಿರ್ತವೆ ಅಂತ. ಓಕೆ, ಸೊ ನೆಕ್ಸ್ಟ್, ಇಟ್ ಈಸ್ ದಿ ಫಾಸ್ಟೆಸ್ಟ್ ಸಿಸ್ಟಮ್ ಇನ್ ದಿ ಹ್ಯೂಮನ್ ಬಾಡಿ. ಹೌದು ಸರ್, ಎಲ್ಲಕ್ಕಿಂತ ಫಾಸ್ಟ್ ಸಿಸ್ಟಮ್ ಏನಿದೆ ನಮ್ಮ ಬಾಡಿ ಒಳಗಡೆ? ನರ್ವಸ್ ಸಿಸ್ಟಮ್. ಓಕೆ, ಸೊ ನರ್ವಸ್ ಸಿಸ್ಟಮ್ ಏನಿದೆ? ಫಾಸ್ಟೆಸ್ಟ್ ಸಿಸ್ಟಮ್ ಇದೆ. ಯಾಕಂತ ಕೇಳಿದ್ರೆ ಸರ್, ಯಾಕೆ ಇದು ಫಾಸ್ಟೆಸ್ಟ್ ಸಿಸ್ಟಮ್ ಇದೆ ಅಂದ್ರೆ, ಸೊ ಎಕ್ಸಾಂಪಲ್ ನಿಮ್ಗೆ ಯಾವುದೇ ಒಂದು ಟಚ್ ಆದ್ರೆ, ಓಕೆ, ಸೊ ನಿಮ್ಗೆ ಏನಾದ್ರು ಟಚ್ ಫೀಲ್ ಆದ್ರೆ, ಸೊ ಬಹಳ ಫಾಸ್ಟ್ ಅದು ನಿಮ್ಗೆ ಬ್ರೈನ್ ತನ ಕನೆಕ್ಷನ್ ಹೋಗುತ್ತೆ. ಓಕೆ, ಸೊ ನಿಮ್ಗೆ ಯಾರಾದ್ರೂ ಟಚ್ ಅಥವಾ ನಿಮಗೆ ನಿಡಲ್ ಪ್ರಿಕ್ ಮಾಡಿದ್ರೆ, ಮಚ್ಚರ್ ನಿಮ್ ಮಸ್ಕಿಟೋ ನಿಮ್ಗೆ ಬೈಟ್ ಆದ್ರೆ ಏನಾಗುತ್ತೆ? ಬಹಳ ಫಾಸ್ಟ್ಲಿ ಅದು ನಿಮ್ ಬ್ರೈನ್ ತನ ಕನೆಕ್ಷನ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ? ಫಾಸ್ಟೆಸ್ಟ್ ಸಿಸ್ಟಮ್ ಇನ್ ದಿ ಹ್ಯೂಮನ್ ಬಾಡಿ ಈಸ್ ನರ್ವಸ್ ಸಿಸ್ಟಮ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಕ್ಲಾಸಿಫಿಕೇಶನ್ ಆಫ್ ನರ್ವಸ್ ಸಿಸ್ಟಮ್. ಸೊ ಇದು ಬೆಸ್ಟ್ ಕ್ಲಾಸಿಫಿಕೇಶನ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಇದು ಯಾವ್ದು ಬುಕ್ ಅಲ್ಲಿ ಈ ತರ ಇಲ್ಲ. ಸೊ ನಾನು ನಿಮ್ಗೋಸ್ಕರ ಪ್ರಿಪೇರ್ ಮಾಡಿದ್ದೀನಿ. ಸೊ ಫಸ್ಟ್ ನರ್ವಸ್ ಸಿಸ್ಟಮ್. ಓಕೆ, ಸೊ ನರ್ವಸ್ ಸಿಸ್ಟಮ್ ಅನ್ನ ನಾವು ಎರಡು ಟೈಪ್ ಅಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಓಕೆ, ಸೊ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಓಕೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಇಲ್ಲೊಂದು ಹ್ಯೂಮನ್ ಬಾಡಿ ಇದೆ ಸರ್. ಇಲ್ಲೇನಿದೆ? ಹ್ಯೂಮನ್ ಬಾಡಿ ಇದೆ. ಸೊ ಹ್ಯೂಮನ್ ಬಾಡಿ ಸೆಂಟ್ರಲ್ ಏನ್ ಪ್ರೆಸೆಂಟ್ ಇದೆ ಅದನ್ನ ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಸೊ ಬಾಡಿ ಇದೆ ಅಲ್ಲ, ಬಾಡಿ ಸೆಂಟ್ರಲ್ ಏನ್ ಪ್ರೆಸೆಂಟ್ ಇದೆ ಅದನ್ನ ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಈ ತರ ಹೊರಗಡೆ ಬರ್ತಾ ಇದೆ ಅಲ್ಲ, ಸೊ ಇದೆಲ್ಲ ಏನಂತ ಹೇಳ್ತಾ ಇದೀವಿ ನಾವು? ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೆಂಟ್ರಲ್ ಇರೋದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ಅಲ್ಲಿ ಇರೋದು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ ಸರ್. ಇಲ್ಲಿ ನಾವು ನೋಡೋಣ. ಫಸ್ಟ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಆಗಿ ನಾವು ಡಿವೈಡ್ ಮಾಡಿದ್ದೀವಿ. ನರ್ವಸ್ ಸಿಸ್ಟಮ್ ಅನ್ನ ನಾವು CNS ಅಂಡ್
PNS ಸೆಂಟ್ರಲ್ ಅಂಡ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಆಗಿ ನಾವು ಡಿವೈಡ್ ಮಾಡಿದ್ದೀವಿ. ಓಕೆ, ಸೊ ಸೆಂಟ್ರಲ್ ಏನಿರುತ್ತೆ ಸರ್, ಸೆಂಟ್ರಲ್ ಏನಿರುತ್ತೆ, ಬ್ರೇನ್ ಅಂಡ್ ಬ್ರೇನ್ ಸ್ಟೆಮ್ ಏನಿರುತ್ತೆ, ಬ್ರೇನ್ ಅಂಡ್ ಬ್ರೇನ್ ಸ್ಟೆಮ್ ಇರುತ್ತೆ ಅಂಡ್ ಸ್ಪೈನಲ್ ಕಾರ್ಡ್ ಇರುತ್ತೆ. ಓಕೆ, ಸೊ ಬ್ರೇನ್ ಅಂಡ್ ಬ್ರೇನ್ ಸ್ಟೆಮ್ ಅಂಡ್ ಸ್ಪೈನಲ್ ಕಾರ್ಡ್ ಇಲ್ಲಿ ನಾವು ನೋಡಬಹುದು. ಓಕೆ, ಸೊ ಇಲ್ಲಿ ಏನಿದೆ ಸರ್, ಬ್ರೇನ್ ಇದೆ. ಓಕೆ, ಸೊ ಬ್ರೇನ್ ಸ್ಟೆಮ್ ಇದೆ ಅಂಡ್ ಸ್ಪೈನಲ್ ಕಾರ್ಡ್ ಕೂಡ ನಮ್ಗೆ ನೋಡೋಕೆ ಕಾಣಿಸ್ತಾ ಇದೆ. ಓಕೆ, ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ನಾವು ಏನು ಸ್ಟಡಿ ಮಾಡ್ತೀವಿ, ಸೆಂಟರ್ ಪಾರ್ಟ್ಸ್ ಗಳು ಸ್ಟಡಿ ಮಾಡ್ತೀವಿ. ಅಂದ್ರೆ ಏನು ಸರ್, ಬ್ರೇನ್ ಅಂಡ್ ಸ್ಪೈನಲ್ ಕಾರ್ಡ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಮುಂದಿನ ವಿಡಿಯೋದಲ್ಲಿ, ಫ್ಯೂಚರ್ ವಿಡಿಯೋಸ್ದಲ್ಲಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಕ್ಲಾಸಿಫಿಕೇಶನ್ ಅರ್ಥ ಆಗ್ತಾ ಇದೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನೇನು ಬರುತ್ತೆ ಸರ್, ಬ್ರೇನ್ ಅಂಡ್ ಸ್ಪೈನಲ್ ಕಾರ್ಡ್, ಬ್ರೇನ್ ಅಂಡ್ ಸ್ಪೈನಲ್ ಕಾರ್ಡ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಪೆರಿಫೆರಲ್ ಅಂದ್ರೆ ಏನು ಸರ್, ಸೆಂಟ್ರಲ್ ಪ್ರೆಸೆಂಟ್ ಇಲ್ಲ, ಸೆಂಟರ್ ಇಂದ ದೂರ ತಗೊಂಡು ಹೋಗ್ತಾ ಇದ್ದಾವೆ ಕನೆಕ್ಷನ್ಗಳು. ಓಕೆ, ಸೊ ಇದು ಏನಿದೆ, ಸೊ ಇದೊಂದು ಹ್ಯೂಮನ್ ಇದ್ದಾನೆ, ಹ್ಯೂಮನ್. ಓಕೆ, ಸೊ ಇದು ಹ್ಯೂಮನ್ ಇದ್ದಾನೆ. ಸೊ ಸೆಂಟ್ರಲ್ ಇರೋದು ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಸೆಂಟರ್ ಇಂದ ದೂರ ತಗೊಂಡು ಹೋಗ್ತಾ ಇದ್ದಾವೆ ಅಲ್ಲ, ಅದೆಲ್ಲ ಏನಿದೆ ಸರ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಈ ತರ ನೀವು ನೆನಪಿಟ್ಕೊಳ್ಳಿ. ಸೊ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ನಾವು 2 ಕ್ಲಾಸಿಫಿಕೇಶನ್ ಮಾಡ್ತೀವಿ. ಓಕೆ, ಸೊ ನಿಮ್ಗೆ ಈ ತರ ಕ್ಲಾಸಿಫಿಕೇಶನ್ ಜಾಸ್ತಿ ಬುಕ್ ಅಲ್ಲಿ ಸಿಗೋದಿಲ್ಲ, ಬಟ್ ಇದು ಬೆಸ್ಟ್ ಕ್ಲಾಸಿಫಿಕೇಶನ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ನಾವು ಏನ್ ಮಾಡ್ತೀವಿ, 2 ಕ್ಲಾಸಿಫಿಕೇಶನ್ ನಮ್ಗೆ ಇರ್ತವೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಅನಾಟೋಮಿಕಲ್ ಕ್ಲಾಸಿಫಿಕೇಶನ್, ಇನ್ನೊಂದು ಫಿಸಿಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಓಕೆ, ಸೊ ಅನಾಟೋಮಿಕಲ್ ಕ್ಲಾಸಿಫಿಕೇಶನ್ ಅಂಡ್ ಫಿಸಿಯೋಲಾಜಿಕಲ್. ಅನಾಟೋಮಿಕಲ್ ಅಂದ್ರೆ ಏನು ಸರ್, ಅದ್ರ ಸ್ಟ್ರಕ್ಚರ್ ಯಾವ ತರ ಇದೆ, ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಕನೆಕ್ಷನ್ ಇದೆ ಅದರಿಂದ. ಫಿಸಿಯೋಲಾಜಿಕಲ್ ಅಂದ್ರೆ ಫಂಕ್ಷನ್ ಯಾವ ತರ ಮಾಡ್ತಾ ಇದೆ ಅದ್ರ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಓಕೆ, ಸೊ ಫಸ್ಟ್ ನಾವು ನೋಡೋಣ anatomical classification. Okay, so anatomical classification of peripheral nervous system. Okay, so peripheral nervous system ಒಳಗಡೆನೆ ಬರುತ್ತೆ. peripheral nervous system ಒಳಗಡೆ ನಾವು 2 ಕ್ಲಾಸಿಫಿಕೇಶನ್ ಮಾಡಿದ್ವಿ. ಒಂದು anatomical classification. Okay, so anatomical classification ಒಳಗಡೆ ನಾವು 2 ಟೈಪ್ಸ್ ಡಿವೈಡ್ ಮಾಡ್ತೀವಿ. ಓಕೆ, ಸೊ anatomical classification ಒಂದು cranial nerves, ಇನ್ನೊಂದು ಸ್ಪೈನಲ್ ನರ್ವ್ಸ್. ಓಕೆ, ಸೊ ಕ್ರೇನಿಯಲ್ ನರ್ವ್ಸ್ ಅಂಡ್ ಸ್ಪೈನಲ್ ನರ್ವ್ಸ್ ಅಂತ ಹೇಳ್ತೀವಿ ಸರ್. ಇದಕ್ಕೆ ನಾವು ಅನಾಟೋಮಿಕಲ್ ಕ್ಲಾಸಿಫಿಕೇಶನ್ ಯಾಕಂತ ಹೇಳ್ತಾ ಇದ್ದೀವಿ ಅಂದ್ರೆ, ಇಟ್ ಒರಿಜಿನೇಟ್ ಅಥವಾ ಎದಕ್ಕೆ ಕನೆಕ್ಟೆಡ್ ಇರ್ತವೆ ಸರ್, ಒರಿಜಿನೇಟ್ ಜಸ್ಟ್ ಓಕೆ, ಒರಿಜಿನೇಟ್ ಎಲ್ಲಿಂದ ಆಗ್ತವೆ ಸರ್, ಬ್ರೇನ್. ಓಕೆ, ಸೊ ಬ್ರೇನ್ ಇಂದ ಒರಿಜಿನೇಟ್ ಆಗ್ತಾ ಇದ್ದಾವೆ. ಕ್ರೇನಿಯಲ್ ನರ್ವ್ಸ್ ಎಲ್ಲಿಂದ ಒರಿಜಿನೇಟ್ ಆಗ್ತಾ ಇದ್ದಾವೆ, ಆಲ್ಮೋಸ್ಟ್ ಬ್ರೇನ್ ನಿಂದ ಒರಿಜಿನೇಟ್ ಆಗ್ತಾ ಇದ್ದಾವೆ. ಓಕೆ, ಸೊ ಇನ್ನೊಂದು ಸ್ಪೈನಲ್ ನರ್ವ್ಸ್ ಎಲ್ಲಿಂದ ಒರಿಜಿನೇಟ್ ಆಗ್ತಾ ಇದ್ದಾವೆ ಸರ್, ಸ್ಪೈನಲ್ ಕಾರ್ಡ್. ಓಕೆ, ಸೊ ಸ್ಪೈನಲ್ ಕಾರ್ಡ್ ಇಂದ ಒರಿಜಿನೇಟ್ ಆಗೋ ನರ್ವ್ಸ್ ಅನ್ನ ನಾವು ಸ್ಪೈನಲ್ ನರ್ವ್ಸ್ ಅಂತ ಹೇಳ್ತೀವಿ. ಬ್ರೇನ್ ನಿಂದ ಒರಿಜಿನೇಟ್ ಆಗೋ ನರ್ವ್ಸ್ ಅನ್ನ ನಾವು ಕ್ರೇನಿಯಲ್ ನರ್ವ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಕ್ರೇನಿಯಲ್ ನರ್ವ್ಸ್ ಎಲ್ಲಿಂದ ಒರಿಜಿನೇಟ್ ಆಗ್ತವೆ, ಬ್ರೇನ್ ಇಂದ ಆಗ್ತವೆ. ಅಂಡ್ ಸ್ಪೈನಲ್ ನರ್ವ್ಸ್ ಎಲ್ಲಿಂದ ಒರಿಜಿನೇಟ್ ಆಗ್ತವೆ ಸರ್, ಸ್ಪೈನಲ್ ಕಾರ್ಡ್ ಇಂದ ಒರಿಜಿನೇಟ್ ಆಗ್ತವೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಎಷ್ಟು ನಂಬರ್ಸ್ ಇರ್ತವೆ ಸರ್. ಓಕೆ, ಸೊ ಕ್ರೇನಿಯಲ್ ನರ್ವ್ಸ್ ಎಷ್ಟಿರ್ತವೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಸರ್, 12 ಪೇರ್ ಆಫ್ ಕ್ರೇನಿಯಲ್ ನರ್ವ್ಸ್ ಇರ್ತವೆ. ಅದೇ ನಮ್ಮ ಸ್ಪೈನಲ್ ನರ್ವ್ಸ್ ನಾವು ನೋಡಿದ್ರೆ ಸರ್ 31 ಪೇರ್. ಓಕೆ, 31 ಪೇರ್ ಆಫ್ ಕ್ರೇನಿಯಲ್ ನರ್ವ್ಸ್ ಇಲ್ಲಿ ನೋಡೋಕೆ ಕಾಣಿಸುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಓಕೆ, ಸೊ ಫಸ್ಟ್ ನಾವು ನೋಡಿವಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಬ್ರೇನ್ ಅಂಡ್ ಸ್ಪೈನಲ್ ಕಾರ್ಡ್ ಇತ್ತು ಸರ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ನಾವು 2 ಟೈಪ್ಸ್ ಡಿವೈಡ್ ಮಾಡಿದ್ವಿ. ಒಂದು ಅನಾಟೋಮಿಕಲ್ ಸ್ಟ್ರಕ್ಚರ್ ಎಲ್ಲಿಂದ ಬರ್ತಾ ಇದೆ, ಇನ್ನೊಂದು ಫಿಸಿಯೋಲಾಜಿಕಲ್ ಫಂಕ್ಷನ್ ಏನ್ ಮಾಡ್ತಾ ಇದೆ ಅದ್ರ ಮೇಲೆ. ಓಕೆ, ಸೊ ಅನಾಟೋಮಿಕಲ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ನಾವು ಏನ್ ನೋಡಿದೀವಿ, ಕ್ರೇನಿಯಲ್ ನರ್ವ್ಸ್ ಎದ್ರಾಗ ಬರುತ್ತೆ ಸರ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಬರುತ್ತೆ. ಸ್ಪೈನಲ್ ನರ್ವ್ಸ್ ಎಲ್ಲಿ ಬರುತ್ತೆ ಸರ್, ಇದು ಕೂಡ ನಮ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಬರುತ್ತೆ. ಓಕೆ, ಸೊ ಕ್ರೇನಿಯಲ್ ನರ್ವ್ಸ್ ಎಲ್ಲಿಂದ ಒರಿಜಿನೇಟ್ ಆಗ್ತವೆ ಸರ್, ಆಲ್ಮೋಸ್ಟ್ ಬ್ರೇನ್ ಇಂದ ಒರಿಜಿನೇಟ್ ಆಗುತ್ತೆ. ಓಕೆ, ಸೊ ಎಷ್ಟಿರುತ್ತವೆ ಸರ್ ಕ್ರೇನಿಯಲ್ ನರ್ವ್ಸ್, 12 ಪೇರ್. ಸ್ಪೈನಲ್ ನರ್ವ್ಸ್ ಎಲ್ಲಿಂದ ಒರಿಜಿನೇಟ್ ಆಗ್ತವೆ, ಒರಿಜಿನೇಟ್ ಫ್ರಮ್ ಸ್ಪೈನಲ್ ಕಾರ್ಡ್. ಎಷ್ಟು ಪೇರ್ ಇರ್ತವೆ ಸರ್, 31 ಪೇರ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಫಿಸಿಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಫಿಸಿಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ PNS. ಸೊ PNS ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಇದೆಲ್ಲ ಅದರ ಕ್ಲಾಸಿಫಿಕೇಶನ್ ನೋಡೋಣ. ಫಿಸಿಯೋಲಜಿ ಡಿಪೆಂಡ್ಸ್ ಆನ್ ಫಂಕ್ಷನ್. ಓಕೆ, ಸೊ ಫಂಕ್ಷನ್ ಏನ್ ಮಾಡ್ತಾ ಇದೆ ಸರ್, ಅದ್ರ ಮೇಲೆ ನಾವು ಏನ್ ಮಾಡ್ತಾ ಇದ್ದೀವಿ, ಇಲ್ಲಿ
ಡಿವೈಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದ್ರ ಒಳಗಡೆ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಓಕೆ, ಸೊ ಫಿಸಿಯೋಲಾಜಿಕಲ್ ಕ್ಲಾಸಿಫಿಕೇಶನ್ 2 ಟೈಪ್ಸ್ ಆಗಿ ನಾವು ಇದರೊಳಗಡೆ ಡಿವೈಡ್ ಮಾಡಿದ್ದೀವಿ. ಓಕೆ, ಸೊ ಇದ್ರೊಳಗಡೆ ಒಂದು ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್, ಇನ್ನೊಂದು ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಒಂದೇನಿದೆ ಸರ್ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್, ಇನ್ನೊಂದು ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಸೊ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಏನು ಸರ್? ಇದು ವಾಲಂಟರಿ ಇರುತ್ತೆ. ವಾಲಂಟರಿ ಅಂದ್ರೆ ಸರ್ ಅಂಡರ್ ಕಂಟ್ರೋಲ್, ನಮ್ ಕಂಟ್ರೋಲ್ ಒಳಗಡೆ ಇರುತ್ತೆ. ಓಕೆ, ಸೊ ವಾಲಂಟರಿ ಅಂದ್ರೆ ನಮ್ ಕಂಟ್ರೋಲ್ ಒಳಗಡೆ ಇರುತ್ತೆ. ಸೊ ನಮ್ ಕಂಟ್ರೋಲ್ ಒಳಗಡೆ ಇರೋ ನರ್ವ್ಸ್ ಎಲ್ಲ ಏನಿದೆ ಸರ್, ಏನಂತ ಹೇಳ್ತೀವಿ ನಾವು? ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಏನ್ ಮಾಡುತ್ತೆ? ನಮ್ ಕಂಟ್ರೋಲ್ ಒಳಗಡೆ ವಾಲಂಟರಿ ಕಂಟ್ರೋಲ್ ಇರುತ್ತೆ. ಓಕೆ, ಸೊ ವಾಲಂಟರಿ ಕಂಟ್ರೋಲ್ ಅಂದ್ರೆ ಯಾವ ಮಸಲ್ಗಳಿಗೆ ಇದು ಕನೆಕ್ಟ್ ಮಾಡುತ್ತೆ? ಇಟ್ ಕನೆಕ್ಟ್ ಟು ಯಾವ ಮಸಲ್ ಕನೆಕ್ಟೆಡ್ ಇರುತ್ತೆ ಸರ್? ಸ್ಕೆಲಿಟಲ್ ಮಸಲ್. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಸೊ ಡಿಪೆಂಡ್ಸ್ ಆನ್ ಫಂಕ್ಷನ್. ಓಕೆ, ಸೊ ಫಂಕ್ಷನ್ ಮೇಲೆ ನಾವು ಏನ್ ಮಾಡಿದೀವಿ? ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅನ್ನ ಡಿವೈಡ್ ಮಾಡಿದೀವಿ. ಅದ್ರ ಒಳಗಡೆ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಏನು ಸರ್? ಇದು ವಾಲಂಟರಿ ಕಂಟ್ರೋಲ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಯಾವುದೇ ವಾಲಂಟರಿ ಆಕ್ಷನ್ ಆಗ್ತಾ ಇದೆಯಲ್ಲ, ಯಾರು ಮಾಡ್ತಾ ಇದ್ದಾರೆ ಸರ್? ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಮಾಡ್ತಾ ಇದೆ ವಾಲಂಟರಿ ಕಂಟ್ರೋಲ್. ಲೈಕ್ ನೀವು ಏನ್ ಮಾಡ್ತಾ ಇದ್ದೀರಾ? ವಾಕಿಂಗ್ ಮಾಡ್ತಾ ಇದ್ದೀರಾ, ನೀವು ನಡೀತಾ ಇದ್ದೀರಾ, ನೀವು ರೈಟಿಂಗ್ ಮಾಡ್ತಾ ಇದ್ದೀರಾ, ನಾ ಏನ್ ಮಾಡ್ತಾ ಇದ್ದೀನಿ ಸರ್? ಇಲ್ಲಿ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಾಲಂಟರಿ ನನ್ನ ಕಂಟ್ರೋಲ್ ಒಳಗಡೆ ಇದೆ. ಸೊ ನನ್ನ ಕಂಟ್ರೋಲ್ ಒಳಗಡೆ ಇರೋದು ಯಾವುದು ಸರ್? ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಯಾವ ಮಸಲ್ಗಳಿಗೆ ಇದು ಏನ್ ಮಾಡುತ್ತೆ? ಕನೆಕ್ಟ್ ಮಾಡುತ್ತೆ. ಸ್ಕೆಲಿಟಲ್ ಮಸಲ್ಗಳಿಗೆ ಇದು ಏನ್ ಮಾಡುತ್ತೆ? ಕನೆಕ್ಟ್ ಮಾಡುತ್ತೆ. ಸೊ ನೆನಪಿಟ್ಕೊಳ್ಳಿ, ಸೊಮ್ಯಾಟಿಕ್ ಅಂದ್ರೆ ಏನು ಸರ್? ನಮ್ಮ ಕಂಟ್ರೋಲ್ ಒಳಗಡೆ ಇರುತ್ತೆ. ಇನ್ನೊಂದೇನು? ಆಟೋನೋಮಿಕ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಏನಿದೆ? ಅಪೋಸಿಟ್ ಇದೆ, ಅಪೋಸಿಟ್ ಟು ದಿ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಇದೆಲ್ಲ ಅದ್ರ ಅಪೋಸಿಟ್ ಆಗಿ ಇದು ಇದೆ. ಸೊ ಇದೇನಿದೆ ಸರ್? ಇನ್ವಾಲಂಟರಿ. ಇದೇನಿದೆ? ಇನ್ವಾಲಂಟರಿ. ಇನ್ವಾಲಂಟರಿ ಅಂದ್ರೆ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಇನ್ವಾಲಂಟರಿ ಎಕ್ಸಾಂಪಲ್ ನಾವ್ ಏನ್ ಕೊಡ್ಬೋದು? ಹರ್ಟ್ ಸರ್, ಹರ್ಟ್ ಕೂಡ ಕೊಡಬಹುದು. ಓಕೆ, ಸೊ ಹರ್ಟ್ ಮಸಲ್ ಏನ್ ಮಾಡ್ತಾ ಇದೆ? ಇನ್ವಾಲಂಟರಿ ಬೀಟ್ ಮಾಡ್ತಾ ಇದೆ, ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಓಕೆ, ಸೊ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಎದಕ್ಕೆ ಹೋಗಿ ಸಪ್ಲೈ ಮಾಡುತ್ತೆ? ಹರ್ಟಿಗೆ ಹೋಗಿ ಸಪ್ಲೈ ಮಾಡುತ್ತೆ. ಎದಕ್ಕೆ ಹೋಗಿ ಸಪ್ಲೈ ಮಾಡುತ್ತೆ ಸರ್? ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇದೆಯಲ್ಲ, ಅದಕ್ಕೆ ಹೋಗಿದ್ದು ಏನ್ ಮಾಡುತ್ತೆ? ಕನೆಕ್ಟ್ ಮಾಡುತ್ತೆ. ಸೊ ಪ್ರತಿಯೊಂದು ಪ್ಲೇಸ್ ಅಲ್ಲಿ, ಯಾವ ಪ್ಲೇಸ್ ಅಲ್ಲಿ ಇನ್ವಾಲಂಟರಿ ಮೂವ್ಮೆಂಟ್ ಆಗುತ್ತೆ ಅಲ್ಲ, ಸೊ ಆ ಪ್ಲೇಸ್ ಅಲ್ಲಿ ಯಾರು ಕನೆಕ್ಟ್ ಮಾಡ್ತಾ ಇದ್ದಾರೆ ಸರ್? ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಸೊ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಏನ್ ಮಾಡುತ್ತೆ ಸರ್? ಇದು ಇನ್ವಾಲಂಟರಿ ಮೂವ್ಮೆಂಟ್, ಇನ್ವಾಲಂಟರಿ ಕಂಟ್ರೋಲ್ ಅನ್ನ ಇದು ಕಂಟ್ರೋಲ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಇಲ್ಲಿ ನಾವು ಏನ್ಬಹುದು ಸರ್? ಬೀಟ್ ಆಫ್ ದಿ ಹರ್ಟ್ ಏನ್ ಮಾಡ್ತಾ ಇದೆ? ಬೀಟ್ ಮಾಡ್ತಾ ಇದೆ, ಇನ್ವಾಲಂಟರಿ. ಓಕೆ, ಸೊ ಇದೇನು? ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಸರ್ ಇದು ಯಾವ ಮಸಲ್ಗಳಿಗೆ, ಇದು ಯಾವ ಮಸಲ್ ಅಥವಾ ಯಾವ ಟಿಶ್ಯೂ ಕನೆಕ್ಟ್ ಮಾಡುತ್ತೆ ಸರ್? ಇಟ್ ಕನೆಕ್ಟ್ ಸ್ಮೂತ್ ಮಸಲ್. ಸ್ಮೂತ್ ಮಸಲ್ಗೆ ಇದು ಕನೆಕ್ಟ್ ಮಾಡುತ್ತೆ ಸರ್. ಕಾರ್ಡಿಯಕ್ ಮಸಲ್ಗಳಿಗೆ ಇದು ಏನ್ ಮಾಡುತ್ತೆ ಸರ್? ಇದು ಕನೆಕ್ಟ್ ಮಾಡುತ್ತೆ. ಅಂಡ್ ಗ್ಲ್ಯಾಂಡ್ಸ್ ಅಂದ್ರೆ ಎಕ್ಸಾಂಪಲ್ ನೀವು ಪಿಟ್ಯೂಟರಿ ಗ್ಲ್ಯಾಂಡ್ ಎಕ್ಸೆಟ್ರಾ ಈ ತರ ಗ್ಲ್ಯಾಂಡ್ಸ್ ಗಳು ಇರ್ತಾವಲ್ಲ, ಗ್ಲ್ಯಾಂಡ್ಸ್, ಥೈರಾಯ್ಡ್ ಗ್ಲ್ಯಾಂಡ್ ಆಗಲಿ, ಪ್ರತಿಯೊಂದು ಗ್ಲ್ಯಾಂಡ್ಸ್. ಓಕೆ, ಸಲೈವರಿ ಗ್ಲ್ಯಾಂಡ್ಸ್, ಇವಕ್ಕೆಲ್ಲ ಕನೆಕ್ಷನ್ ಯಾರು ಕೊಡ್ತಾರೆ? ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಓಕೆ, ಸೊ ನಿಮ್ ಮೌತ್ ಒಳಗಡೆ ಸಲೈವ ರಿಲೀಸ್ ಆಗ್ತಾ ಇದೆ, ಸಲೈವರಿ ಗ್ಲ್ಯಾಂಡ್ಸ್ ಏನ್ ಮಾಡ್ತಾ ಇದ್ದಾವೆ? ಸಲೈವ ರಿಲೀಸ್ ಮಾಡ್ತಾ ಇದೆ, ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಓಕೆ, ಕರೆಕ್ಟ್ ಅಲ್ಲಿ ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಸೊ ಯಾರ ಕಂಟ್ರೋಲ್ ಅಲ್ಲಿ ಇದ್ದಾವೆ? ಅವೆಲ್ಲ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಅಲ್ಲಿ ಇದ್ದಾವೆ. ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಸರ್ ವಾಲಂಟರಿ ಕಂಟ್ರೋಲ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಇನ್ವಾಲಂಟರಿ ಕಂಟ್ರೋಲ್. ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಇಟ್ ಕನೆಕ್ಟ್ ದಿ ಸ್ಕೆಲಿಟಲ್ ಮಸಲ್ಗೆ ಕನೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಮೂವ್ಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ ಕಂಟ್ರೋಲ್ ಅಲ್ಲಿ ಮೂವ್ಮೆಂಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಇದು ಏನ್ ಮಾಡುತ್ತೆ ಸರ್? ಇದು ಯಾವ ಮಸಲ್ಗಳಿಗೆ ಇದು ಕನೆಕ್ಟ್ ಮಾಡ್ತಾ ಇದೆ? ಕಾರ್ಡಿಯಕ್ ಮಸಲ್ಗಳಿಗೆ ಅಂಡ್ ಸ್ಮೂತ್ ಮಸಲ್ಗಳಿಗೆ, ಗ್ಲ್ಯಾಂಡ್ಸ್ ಗಳಿಗೆ ಏನ್ ಮಾಡ್ತಾ ಇದು ಕನೆಕ್ಟ್ ಮಾಡ್ತಾ ಇದೆ. ಓಕೆ, ಸೊ ನಾವು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಒಳಗಡೆ ಇನ್ನೂ 3 ಟೈಪ್ಸ್ ಬರುತ್ತೆ. ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಒಳಗಡೆ ಇನ್ನು 3 ಟೈಪ್ಸ್ ಬರುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ 2 ಟೈಪ್ಸ್ ಕೊಡಬಹುದು. ಸೊ ಸಪರೇಟ್ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಕೂಡ ನಾವು ಇದನ್ನ ಹೇಳ್ಬಹುದು. ಓಕೆ, ಸೊ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಏನು?
ಸರ್ ಇದು ಇಟ್ ಸಪ್ಲೈಸ್ ಟು ಅವರ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಇದು ಸಪ್ಲೈ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನೀವು ಸಪರೇಟ್ ಆಗಿ ಕ್ಲಾಸಿಫಿಕೇಶನ್ ಮಾಡಬಹುದಾಗಿತ್ತು. ಮೊದಲು ನಾವು ಎಂಟರಿಕ್ ನರ್ವಸ್ ಸಿಸ್ಟಮ್ ಅನ್ನ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಒಳಗಡೆ ಓದ್ತಾ ಇದ್ದೀವಿ, ಬಟ್ ಸಪರೇಟ್ ಕೂಡ ನಾವು ಇದನ್ನ ಹೇಳಬಹುದು ಇವಾಗ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಒಳಗಡೆ ನಾವು 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಓಕೆ, ಸೊ ಫಸ್ಟ್ ಸಿಂಪಥೆಟಿಕ್ ಡಿವಿಷನ್, ಪ್ಯಾರಾಸಿಂಪಥೆಟಿಕ್ ಡಿವಿಷನ್ ಅಂಡ್ ಎಂಟರಿಕ್ ಡಿವಿಷನ್ ಪ್ಲೇಸ್ ಅಲ್ಲಿ ನೀವು ನರ್ವಸ್ ಸಿಸ್ಟಮ್ ಅಂತ ಹಚ್ಚಿದ್ರು. ಓಕೆ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂಡ್ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ರು ಕೂಡ ನಿಮಗೆ ನಡೆಯುತ್ತೆ. ಓಕೆ, ಸೊ ಇದರಲ್ಲಿ ಏನೇನಾಗುತ್ತೆ? ಓಕೆ, ಸೊ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವಾಗ ಕೆಲಸ ಮಾಡುತ್ತೆ ಸರ್? ಇದು ಫೈಟ್ ಅಂಡ್ ಫ್ಲೈಟ್. ಸೊ ಫೈಟ್ ಅಂಡ್ ಫ್ಲೈಟ್ ಸಿಸ್ಟಮ್ ಇರುತ್ತಲ್ಲ, ಸೊ ಆ ಸಮಯದಲ್ಲಿ ಸಿಂಪಥೆಟಿಕ್ ಡಿವಿಷನ್ ವರ್ಕ್ ಆಗುತ್ತೆ. ಸಿಂಪಥೆಟಿಕ್ ಡಿವಿಷನ್ ಯಾವಾಗ ವರ್ಕ್ ಆಗುತ್ತೆ ಸರ್? ಫ್ಲೈಟ್ ಅಂಡ್ ಫೈಟ್. ಎಕ್ಸಾಂಪಲ್ ಏನಾಗಿದೆ, ನಿಮ್ ಎದುರುಗಡೆ ಬಂದು ಯಾವುದೋ ಒಂದು ಟೈಗರ್ ಬಂದು ನಿಂತಿದೆ, ಓಕೆ, ಸೊ ನಿಮ್ಮ ಎದುರುಗಡೆ ಟೈಗರ್ ಬಂದು ನಿಂತಾಗ ನಿಮ್ ಬಾಡಿಯಲ್ಲಿ ಏನಾಗುತ್ತೆ? ಓಕೆ, ಫೈಟ್ ಅಂಡ್ ಫ್ಲೈಟ್. ನೀವು ಫೈಟರ್ ಮಾಡಬೇಕು ಅಥವಾ ಫ್ಲೈಟ್ ಅಂದ್ರೆ ಓಡ್ ಹೋಗ್ಬೇಕು. 2 ಫಂಕ್ಷನ್ಸ್ ಯಾರು ಮಾಡ್ತಾರೆ? ಸಿಂಪಥೆಟಿಕ್ ಡಿವಿಷನ್. ಓಕೆ, ಸಿಂಪಥೆಟಿಕ್ ಡಿವಿಷನ್ ಇಲ್ಲಿ ಏನಾಗುತ್ತೆ ಸರ್? ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ನಿಮ್ ಪ್ಯೂಪಿಲ್ಸ್ ಇರ್ತಾವೆ ಅಲ್ಲ, ಪ್ಯೂಪಿಲ್ಸ್ ಎಲ್ಲ ಡೈಲೇಟ್ ಆಗುತ್ತೆ. ಪ್ಯೂಪಿಲ್ಸ್ ಏನಾಗುತ್ತೆ? ಡೈಲೇಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಸರ್? ಪ್ಯೂಪಿಲ್ಸ್ ಡೈಲೇಟ್ ಆಗುತ್ತೆ, ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ನೋಡೋಕೆ ಕಾಣಬಹುದು. ಓಕೆ, ಸೊ ನೆಕ್ಸ್ಟ್ ನಾವು ಪ್ಯಾರಾಸಿಂಪಥೆಟಿಕ್ ಡಿವಿಷನ್. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವಾಗ ಕೆಲಸ ಮಾಡುತ್ತೆ ಸರ್? ರೆಸ್ಟ್ ಅಂಡ್ ಸ್ಲೀಪ್ ಅಂತ ಕೂಡ ಹೇಳ್ಬೋದು. ರೆಸ್ಟ್ ಅಂಡ್ ಸ್ಲೀಪ್. ಓಕೆ, ಸೊ ರೆಸ್ಟ್ ಅಂಡ್ ಸ್ಲೀಪ್ ಅಥವಾ ನಾವೇನಂತ ಹೇಳ್ಬೋದು? ರೆಸ್ಟ್ ಅಂಡ್ ಡೈಜೆಸ್ಟ್. ಓಕೆ, ಸೊ ರೆಸ್ಟ್ ಸಮಯದಲ್ಲಿ ಏನ್ ಮಾಡುತ್ತೆ? ಇದು ಯೂಸ್ ಆಗುತ್ತೆ. ಓಕೆ, ಸೊ ಒಂದಿದೆ ಫ್ಲೈಟ್ ಆರ್ ಫೈಟ್ ಸಿಸ್ಟಮ್, ಇನ್ನೊಂದು ರೆಸ್ಟ್. ಓಕೆ, ಸೊ ಒಂದು ಫೈಟಿಂಗ್ ಮಾಡೋ ಸಮಯದಲ್ಲಿ ಯೂಸ್ ಆಗುತ್ತೆ, ಇನ್ನೊಂದು ರೆಸ್ಟ್ ಮಾಡೋ ಸಮಯದಲ್ಲಿ ಯೂಸ್ ಆಗುತ್ತೆ. ನಿಮ್ ಎದುರುಗಡೆ ಟೈಗರ್ ಬಂದ್ ನಿಂತಿದೆ, ನಿಮ್ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ, ಪ್ಯೂಪಿಲ್ಸ್ ಎಲ್ಲ ಡೈಲೇಟ್ ಆಗ್ತಾ ಇದ್ದಾವೆ. ಓಕೆ, ಸೊ ಮತ್ತೆ ಇಲ್ಲಿ ಏನಾಗ್ತಾ ಇದೆ ಸರ್? ಡೈಜೆಷನ್ ಸ್ಟಾಪ್ ಆಗ್ತಾ ಇದೆ. ಇನ್ಹಿಬಿಟ್ ಡೈಜೆಷನ್. ಸೊ ಇಂಥ ಟೈಮಲ್ಲಿ ಡೈಜೆಷನ್ ಏನಾಗುತ್ತೆ? ಇನ್ಹಿಬಿಟ್ ಆಗುತ್ತೆ. ಡೈಜೆಷನ್ ಏನಾಗುತ್ತೆ? ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದೇ ನಾವು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ ಏನಾಗುತ್ತೆ ಸರ್? ಯಾವಾಗ ವರ್ಕ್ ಆಗುತ್ತೆ ಇದು? ರೆಸ್ಟ್ ಅಂಡ್ ಡೈಜೆಷನ್. ಯಾವಾಗ ನೀವು ರೆಸ್ಟ್ ಮಾಡ್ತಾ ಇದ್ದೀರಾ, ಯಾವಾಗ ನೀವು ಮಲಗ್ತಾ ಇದ್ದೀರಾ, ಅವಾಗ ಇದು ಯೂಸ್ ಆಗುತ್ತೆ ಸ್ಪೆಷಲಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಸರ್? ಡಿಕ್ರೀಸ್ ಹಾರ್ಟ್ ರೇಟ್. ಓಕೆ, ಹಾರ್ಟ್ ರೇಟ್ ಇಲ್ಲಿ ಡಿಕ್ರೀಸ್ ಆಯ್ತು ಸರ್. ಸಿಂಪಥೆಟಿಕ್ ಒಳಗಡೆ ಇನ್ಕ್ರೀಸ್ ಆಗಿತ್ತು, ಪ್ಯಾರಾಸಿಂಪಥೆಟಿಕ್ ಒಳಗಡೆ ಹಾರ್ಟ್ ರೇಟ್ ಏನಾಗ್ತಾ ಇದೆ ಸರ್? ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಇಲ್ಲಿ ಪ್ಯೂಪಿಲ್ಸ್ ಡೈಲೇಟ್ ಆಗಿತ್ತು, ಇಲ್ಲಿ ಏನಾಗುತ್ತೆ? ಕನ್ಸ್ಟ್ರಿಕ್ಟ್ ಪ್ಯೂಪಿಲ್ಸ್. ಸೊ ಪ್ಯೂಪಿಲ್ಸ್ ಇಲ್ಲಿ ಏನಾಗುತ್ತೆ? ಕನ್ಸ್ಟ್ರಿಕ್ಟ್ ಆಯ್ತು. ಓಕೆ, ಅಂಡ್ ಡೈಜೆಷನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಸರ್? ಇಲ್ಲಿ ಸ್ಟಿಮ್ಯುಲೇಟ್ ಡೈಜೆಷನ್. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ ಸರ್? ಸಿಂಪಥೆಟಿಕ್ ಅಂದ್ರೆ ಏನು ಸರ್? ಫೈಟ್ ಆರ್ ಫ್ಲೈಟ್ ಸಿಚುವೇಶನ್ ನಲ್ಲಿ ಇದು ವರ್ಕ್ ಮಾಡುತ್ತೆ. ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಪ್ಯೂಪಿಲ್ಸ್ ಡೈಲೇಟ್ ಆಗುತ್ತೆ, ನಮ್ ಡೈಜೆಷನ್ ಇನ್ಹಿಬಿಟ್ ಆಗುತ್ತೆ. ಅದೇ ನಾವು ಪ್ಯಾರಾಸಿಂಪಥೆಟಿಕ್ ಅಲ್ಲಿ ನೋಡಿದ್ರೆ ಸರ್, ರೆಸ್ಟ್ ಅಂಡ್ ಡೈಜೆಷನ್ ಅಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಹಾರ್ಟ್ ರೇಟ್ ಅನ್ನ ಕಡಿಮೆ ಮಾಡುತ್ತೆ. ಹೌದು ಸರ್, ನೀವು ಮಲಗದಾಗ ನಿಮ್ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೇನಾ? ಇಲ್ಲ ಸರ್, ನಿಮ್ ಹಾರ್ಟ್ ರೇಟ್ ಏನಾಯ್ತು? ಡಿಕ್ರೀಸ್ ಆಯ್ತು. ನೀವು ಪ್ಯೂಪಿಲ್ಸ್ ಎಲ್ಲ ಏನಾಗ್ತಾ ಇದ್ದಾವೆ? ಕನ್ಸ್ಟ್ರಿಕ್ಟ್ ಅಂದ್ರೆ ಸಣ್ಣ ಆಗ್ತಾ ಇದ್ದಾವೆ. ಅಂಡ್ ಸ್ಟಿಮ್ಯುಲೇಟ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಲಾಸ್ಟ್ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಥವಾ ಎಂಟರಿಕ್ ಡಿವಿಷನ್ ಅಂತ ಕೂಡ ನೀವು ಇದನ್ನ ಹೇಳ್ಬಹುದು. ಸೊ ಮೊದಲು ನಾವು ಎಂಟರಿಕ್ ಡಿವಿಷನ್ ಅನ್ನ ಪ್ಯಾರಾಸಿಂಪಥೆಟಿಕ್ ಒಳಗಡೆ ಸ್ಟಡಿ ಮಾಡ್ತಾ ಇದ್ವಿ, ಬಟ್ ಜಸ್ಟ್ ಆಸ್ ಅ ಪಾಯಿಂಟ್ ನೀವು ನೆನಪಿಟ್ಕೊಳ್ಳಿ. ಓಕೆ, ಸೊ ಎಂಟರಿಕ್ ನರ್ವಸ್ ಸಿಸ್ಟಮ್ ಇನ್ನೊಂದು ನಾವು ಪ್ಯಾರಾಸಿಂಪಥೆಟಿಕ್ ಒಳಗಡೆನೆ ಸ್ಟಡಿ ಮಾಡೋಣ. ಸೊ ಇದ್ರ ಬಗ್ಗೆ ಒಂದು 2 ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಏನ್ ಮಾಡುತ್ತೆ ಸರ್? ಇಟ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಫಂಕ್ಷನ್ಸ್ ಅನ್ನ ಇದು ಕಂಟ್ರೋಲ್ ಮಾಡುತ್ತೆ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಫಂಕ್ಷನ್ಸ್. ಓಕೆ, ಸೊ ಎಂಟರಿಕ್ ಅಂತ ಅದಕ್ಕೋಸ್ಕರ ಹೇಳ್ತಾ ಇದೀವಿ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಫಂಕ್ಷನ್ಸ್ ಅನ್ನ ಇದು ಕಂಟ್ರೋಲ್ ಮಾಡುತ್ತೆ. ಅಂಡ್ ಇದನ್ನ ನಾವು ಏನಂತ ಹೇಳ್ತೀವಿ? ಸೆಕೆಂಡ್ ಬ್ರೈನ್. ಎಂಟರಿಕ್ ನರ್ವಸ್ ಸಿಸ್ಟಮ್ ಇಸ್ ದ ಸೆಕೆಂಡ್ ಬ್ರೈನ್. ಓಕೆ, ಸೊ ಸೆಕೆಂಡ್ ಬ್ರೈನ್ ಅಂತ ನಾವು ಯಾರಿಗೆ ಹೇಳ್ತಾ ಇದ್ದೀವಿ? ಎಂಟರಿಕ್ ನರ್ವಸ್ ಸಿಸ್ಟಮ್ ಅನ್ನ ಹೇಳ್ತಾ ಇದ್ದೀವಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಇನ್ನೊಂದ್ಸರಿ ನೋಡೋಣ.
ಫಸ್ಟ್ ಏನಿತ್ತು ಸರ್, ನರ್ವಸ್ ಸಿಸ್ಟಮ್ ಇತ್ತು. ನರ್ವಸ್ ಸಿಸ್ಟಮ್ ಒಳಗಡೆ ಎರಡು ಕ್ಲಾಸಿಫಿಕೇಶನ್ ಮಾಡಿದೀವಿ ನಾವು. ಸೆಂಟ್ರಲ್ ಇರೋದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ಅಲ್ಲಿ ಇರೋದು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೆಂಟರ್ ಒಳಗಡೆ ಏನೇನಿರುತ್ತೆ ಸರ್, ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಇರುತ್ತೆ. ಪೆರಿಫೆರಲ್ ಒಳಗಡೆ ಏನೇನಿರುತ್ತೆ ಅಂತ ನೋಡಿದಾಗ ಎರಡು ಕ್ಲಾಸಿಫಿಕೇಶನ್ ಇದಾವೆ ಸರ್, ಸ್ಟ್ರಕ್ಚರ್ ಬೇಸ್ ಮೇಲೆ ಮತ್ತೆ ಫಂಕ್ಷನ್ ಬೇಸ್ ಮೇಲೆ. ಸ್ಟ್ರಕ್ಚರ್ ಒಳಗಡೆ ನಾವು ನೋಡಿದಾಗ ಕ್ರೇನಿಯಲ್ ನರ್ವ್ಸ್ ಅಂಡ್ ಸ್ಪೈನಲ್ ನರ್ವ್ಸ್, ಬ್ರೈನ್ ಇಂದ ಬರೋ ಕ್ರೇನಿಯಲ್ ನರ್ವ್ಸ್, ಸ್ಪೈನಲ್ ಕಾರ್ಡ್ ಇಂದ ಬರೋ ಸ್ಪೈನಲ್ ನರ್ವ್ಸ್. ಇನ್ನೊಂದು ಫಂಕ್ಷನಲ್ ಕ್ಲಾಸಿಫಿಕೇಶನ್ ಅಥವಾ ಫಿಸಿಯೋಲಾಜಿಕಲ್ ಕ್ಲಾಸಿಫಿಕೇಶನ್ ನಾವು ನೋಡಿದಾಗ ಎರಡು ಟೈಪ್ಸ್ ಇದಾವೆ ಸರ್, ಸೊಮ್ಯಾಟಿಕ್ ಅಂಡ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಏನಿದೆ ಸರ್, ಇದು ವಾಲಂಟರಿ ಕಂಟ್ರೋಲ್. ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಏನಿದೆ ಸರ್, ಇನ್ವಾಲಂಟರಿ ಕಂಟ್ರೋಲ್. ಓಕೆ, ಸೊ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಒಳಗಡೆ ನಾವು ಇನ್ನೂ ಡಿವಿಷನ್ ಮಾಡಿದ್ದೀವಿ, 3 ಡಿವಿಷನ್ ಮಾಡಿದ್ವಿ. ಒಂದು ಸಿಂಪಥೆಟಿಕ್. ಸಿಂಪಥೆಟಿಕ್ ಯಾವಾಗ ಯೂಸ್ ಆಗುತ್ತೆ ಸರ್, ಫೈಟ್ ಆರ್ ಫ್ಲೈಟ್ ಮೋಡ್ ಅಲ್ಲಿ ಇದು ಯೂಸ್ ಆಗುತ್ತೆ. ಹಾರ್ಟ್ ರೇಟ್, ಪ್ಯೂಪಿಲ್ ಡೈಲೇಟ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಸರ್, ಆಲ್ಮೋಸ್ಟ್ ಬಾಡಿ ಫಂಕ್ಷನ್ಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ಯಾರಾಸಿಂಪಥೆಟಿಕ್ ಒಳಗಡೆ ರೆಸ್ಟ್ ಅಂಡ್ ಡೈಜೆಷನ್. ಸೊ ರೆಸ್ಟ್ ಅಂಡ್ ಡೈಜೆಷನ್ ಮಾಡೋ ಟೈಮಲ್ಲಿ ಎಲ್ಲ ಬಾಡಿ ಸಿಸ್ಟಮ್ಸ್ ಎಲ್ಲ ಏನಾಗುತ್ತೆ, ಕೆಲಸ ಕಮ್ಮಿ ಮಾಡುತ್ತೆ. ಅಂಡ್ ಡೈಜೆಷನ್ ಇಲ್ಲಿ ಏನಾಗುತ್ತೆ, ಸ್ಟಿಮ್ಯುಲೇಟ್ ಆಗುತ್ತೆ. ಹಾರ್ಟ್ ರೇಟ್ ಎಲ್ಲ ಏನಾಯ್ತು ಸರ್, ಕಡಿಮೆ ಆಯ್ತು. ಓಕೆ, ಸೊ ಲಾಸ್ಟ್ ಅಂಡ್ ಫೈನಲ್ ಎಂಟೆರಿಕ್ ಡಿವಿಷನ್. ಎಂಟೆರಿಕ್ ಅಂದ್ರೆ ಏನು ಸರ್, ಇಂಟೆಸ್ಟೈನಲ್. ಓಕೆ, ಸೊ ನಮ್ದೇನಿದೆ, ನಮ್ ಡೈಜೆಸ್ಟಿವ್ ಸಿಸ್ಟಮ್ ಇದು ಕಂಟ್ರೋಲ್ ಮಾಡ್ತಾ ಇದೆ. ಓಕೆ, ಸೊ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಫಂಕ್ಷನ್ಸ್ ಅನ್ನ ಇದು ಕಂಟ್ರೋಲ್ ಮಾಡ್ತಾ ಇದೆ. ಇದನ್ನ ನಾವು ಏನ್ ಹೇಳ್ತೀವಿ, ದಿ ಸೆಕೆಂಡ್ ಬ್ರೈನ್. ಓಕೆ, ಸೊ ದಿ ಸೆಕೆಂಡ್ ಬ್ರೈನ್ ಯಾರಿದ್ದಾರೆ, ಎಂಟೆರಿಕ್ ನರ್ವಸ್ ಸಿಸ್ಟಮ್ ಇದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ನಾವ್ ಏನ್ ಹೇಳ್ಬೋದು ಸರ್, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅವರ್ ಬ್ರೈನ್ ಈಸ್ ನ್ಯೂರಾನ್. ಓಕೆ, ಸೊ ನ್ಯೂರಾನ್ ಈಸ್ ದ structural and functional unit of nervous system. Okay, so structural and functional unit of nervous system is neuron. ನೆನಪಿಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನ್ಯೂರಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.